ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿರುವಂತದ್ದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ನಾನು ತಿಳಿಸಿದ್ದೇನೆ. ಕೆಸಿ ವೇಣುಗೋಪಾಲ್ ಸೇರಿ ಹಲವು ನಾಯಕರ ಭೇಟಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿರುವ ವಿಚಾರವಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಮಗ್ರ ಮಾಹಿತಿ ಕೊಡೋದಕ್ಕೆ ಹೋಗಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನಮ್ಮ ಸಂಸತ್ ಸದಸ್ಯರ ಮಂತ್ರಿಗಳು ಆಗಿರ್ತಕ್ಕಂಥ ಸೋಮಣ್ಣವ್ರನ್ನ ಭೇಟಿ ಮಾಡತಕ್ಕಂಥ ಉದ್ದೇಶ, ಹಾಗೆಯೇ ನಮ್ಮ ಕೇಂದ್ರದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡತಕ್ಕಂಥ ಉದ್ದೇಶ ಇಟ್ಕೊಂಡು, ಅದರ ಜೊತೆನಲ್ಲಿ ನಮ್ಮ ಪಕ್ಷದ ಮುಖಂಡಗಳನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ದೆಹಲಿಗೆ ಭೇಟಿಯನ್ನ ಕೊಟ್ಟಂತದ್ದು. ಮೊದಲನೇದಾಗಿ ನಾನು ಸನ್ಮಾನ್ಯ ಸೋಮಣ್ಣವ್ರನ್ನ ಭೇಟಿ ಮಾಡಿ ಸಿರಾ ಮತ್ತೆ ಬೈರೇನಹಳ್ಳಿ ಕ್ರಾಸ್ನವರೆಗೆ ನಮ್ಮ ಜಿಲ್ಲೆನಲ್ಲಿ ನನ್ನ ಕ್ಷೇತ್ರದ ಮೂಲಕ ಹಾದು ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ ಅದನ್ನ 4 ಲೇನ್ಗೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದು. ಅದನ್ನ 7ನೇ ತಾರೀಕಿನ ಸಭೆಯಲ್ಲಿ ನಿತಿನ್ ಗಡ್ಕರಿ ಅವರ ಮೇಲೆ ನಮ್ಮ ಸಂಸತ್ ಸದಸ್ಯರು ಸಚಿವರಾದ ಸೋಮಣ್ಣವರು ಅವರ ಮೇಲೆ ಮನವಿಯನ್ನ ಮಾಡಿ ಅದನ್ನು ಕೂಡ ಮಂಜೂರಾತಿ ಮಾಡಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆಯೇ ಉಳಿಕೆ ಇರ್ತಕ್ಕಂಥ ಸೆಕೆಂಡ್ ಸ್ಟ್ರೆಚ್ ಏನಿದೆ ಅದು ಅಪ್ ಟು ಬೈರೇನಹಳ್ಳಿ ಕ್ರಾಸ್ ವರೆಗೂ ಬರ್ತದೆ. ಬೈರೇನಹಳ್ಳಿ ಕ್ರಾಸಿಂದ ಮುಂದೆ ಬರ್ತಕ್ಕಂಥದ್ದು ಗೌರಿಬಿದನೂರಿಗೆ ಹೋಗ್ತಕ್ಕಂಥ ರಸ್ತೆ ಬರ್ತದೆ. ಅದನ್ನು ಕೂಡ ಈ ಮುಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಾಡಿಸ್ಕೊಡ್ಬೇಕು ಅಂತೇಳಿ ಮನವಿನೂ ಕೂಡ ಅವರಿಗೆ ನಾನು ಸಲ್ಲಿಸಿದ್ದೇನೆ. ಅದು ಕೂಡ ಮುಂದಿನ ಆರ್ಥಿಕ ವರ್ಷದಲ್ಲಿ ಮಂಜೂರಾತಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಈ ಮಧ್ಯೆ ಏನು ನಮ್ಮ ಕೇಂದ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಕಾರಣ ನಿನ್ನೆ ಅವರು ರಾಜ್ಯಸಭೆಯಲ್ಲಿ ಅವರನ್ನ ತೊಡಗಿಸ್ಕೊಂಡಿದ್ರು. ರಾಜ್ಯಸಭೆನೂ ಕೂಡ ಬಹಳ ಲೇಟ್ ನೈಟ್ ವರೆಗೂ ಕೂಡ ನಡೆದಿದೆ. ಅದರಿಂದ ಅವರನ್ನ ಭೇಟಿ ಮಾಡಲಿಕ್ಕೆ ನಾನು ಆಗಿಲ್ಲ. ನಾನು ಬಹಳ ಹಿಂದೆ ಅವರಿಗೊಂದು ಪತ್ರ ಕಳಿಸಿದ್ದೆ. ಯಾವ ತಾರೀಕಲ್ಲಿ ಅಂದರೆ 5/11/2024 ಒಂದು ಪತ್ರ ಕಳಿಸಿದ್ದೆ. ಆ ಪತ್ರದಲ್ಲಿ ಏನು ಅವರಿಗೆ ಮನವಿ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ನಾಬಾರ್ಡ್ನಿಂದ ಬರ್ತಕ್ಕಂಥ ಸಾಲ ಅಂದ್ರೆ ನಾಬಾರ್ಡ್ನಿಂದ ಕೊಡ್ತಕ್ಕಂಥ ಹಣಕಾಸಿನ ನೆರವು 4.5% ನಮಗೆ ಸುಮಾರು 5,600 ಕೋಟಿ ಹಿಂದೆ ಕೊಟ್ಟಿದ್ದಂತ. ಈ 24-25ನೇ ವರ್ಷಕ್ಕೆ ಅವರು ನಮಗೆ ಕೊಟ್ಟಂತದ್ದು 5,600 ಕೋಟಿ ಹಿಂದೆ 23-24ರಲ್ಲಿ ಕೊಟ್ಟವರು 24-25ಕ್ಕೆ ನಮಗೆ ಅವರು ಅಲೋಕೇಶನ್ ಕೊಟ್ಟಿರ್ತಕ್ಕಂಥದ್ದು 2,340 ಕೋಟಿ, ಸುಮಾರು 3,000